ಇವತ್ತು ಬ್ಯಾಂಗ್ಳೂರು ಇದು ಒಂದು ಮಹಾನಗರಿ. ಇಡೀ ಜಗತ್ತಿನ ಜನ ಇವತ್ತಿಲ್ಲಿ ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಬೇಗದ ಗತಿಯಲ್ಲಿ ಬೆಳೀತಾ ಇದೆ. ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಎಲ್ಲ ಕಡೆ ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಮಾಲಿನ್ಯ ಇರ್ಬೋದು. ಮತ್ತು ಪದೇ ಪದೇ ಇವತ್ತು ಪ್ರತಿ ವರ್ಷ ಹಸಿರು ಹೊದಿಕೆ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು, ಇಲ್ಲಿ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಸುಮಾರು 240 ಎಕರೆ 10,000 ಮೌಲ್ಯದ ಎಕರೆ ಭೂಮಿಯನ್ನು ನಾವು ಅರಣ್ಯಕ್ಕೆ ಮರುವಶಪಡಿಸಿಕೊಂಡಿದ್ದೇವೆ. ಹಾಗೆ ಇದರ ಜೊತೆಯಲ್ಲಿ ಏನು 60ರ ದಶಕದಲ್ಲಿ HMTಗೆ 443 ಎಕರೆ ಭೂಮಿ ನಾವು ಅರಣ್ಯ ಇಲಾಖೆ ವತಿಯಿಂದ ಕೊಟ್ಟಿದ್ದೇವೆ. ಸರ್ಕಾರಿ ಸೌಮ್ಯದ ಕೈಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಂಥ ಭೂಮಿ ಇವತ್ತು ಕನ್ನಡಿಗರಿಗೆ ಮೋಸ ಮಾಡಿ ಏನು HMTಯವರು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಿದರು. ಆ ಪ್ರಕರಣ ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಒಂದು ಕಡೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯಯವರ ನೇತೃತ್ವದಲ್ಲಿ ಈ ಒಂದು 443 ಎಕರೆ, ಅದರಲ್ಲಿ 280 ಎಕರೆ ದಟ್ಟವಾದಂಥ ಅರಣ್ಯ ಇದೆ. ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. ಇದನ್ನು ನಾವು ಒಂದು ಲಂಗ್ ಸ್ಪೇಸ್ ಆಗಿ ಹಸಿರು ಹೊದಿಕೆ ಅಂದರೆ ಇಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭೂಮಿ ಮರುವಶಪಡಿಸ್ಕೊಳ್ಳಿಕ್ಕೆ, ನಮ್ಮದೇ ಭೂಮಿ ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಕೇಂದ್ರದ BJP ಸರ್ಕಾರ, ಮಾನ್ಯ ಮೋದಿಯವರ ಸರ್ಕಾರ, ಇವತ್ತು ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇದು ಬ್ಯಾಂಗ್ಳೂರು ಇನ್ನೂ ಕಾಂಕ್ರೀಟ್ ಜಂಗಲ್ ಮಾಡಬೇಕು, ಇದನ್ನು ಇವತ್ತು ರಿಯಲ್ ಎಸ್ಟೇಟ್ ಏನು ಅವರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ, ಇದು ಖಂಡನಾರ್ಹ. ಮತ್ತು ಇದು 7 ಕೋಟಿ ಕನ್ನಡ ಜನರ ಸುಮಾರು 30,000 ಕೋಟಿ ರೂಪಾಯಿ ಮೌಲ್ಯದ ಈ ಜಮೀನು, ಕನ್ನಡಿಗರ ಜಮೀನು. ಇದು ಮರುವಶಪಡಿಸ್ಕೊಳ್ಳೋದು ನಮ್ಮ ಒಂದು ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ 29 ಜುಲೈಗೆ ಬರ್ತಾ ಇದೆ. ನ್ಯಾಯ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಏನು ಬ್ಯಾಂಗ್ಳೂರನ್ನು ಇವತ್ತು ಸಂಚಾರ ದಟ್ಟಣೆ ಇದೆ, ಇದನ್ನು ಕಾಂಕ್ರೀಟ್ ಜಂಗಲ್ ಮಾಡಬೇಕಂತೀರಾ ಅಥವಾ ಲಂಗ್ ಸ್ಪೇಸ್ ಯಾವ ರೀತಿಯಲ್ಲಿ ಲಾಲ್ಬಾಗ್ ಇದೆ, ಕಬ್ಬನ್ ಪಾರ್ಕ್ ಇದೆ, ಆ ರೀತಿಯಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೇವೆ. ಅದಕ್ಕೇನು ಅಡ್ಡಗಾಲು ಹಾಕ್ತಾ ಇದ್ದೀರಿ? ಅದಕ್ಕೆ ಬೆಂಗಳೂರಿನ ಜನತೆ, ಕರ್ನಾಟಕದ ಜನತೆ, ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ, ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಅವ್ರು ಕೊಡಬೇಕಾಗ್ತದೆ. ಏನು ಬೆಂಗಳೂರಿನಲ್ಲಿ ಹಸಿರು ಹೊದಿಕೆ ಜಾಸ್ತಿ ಆಗಬೇಕಾ ಅಥವಾ ಇನ್ನೂ ಇವತ್ತು ಸರ್ಕಾರಿ ಜಮೀನು ಅಕ್ರಮವಾಗಿ ಇವತ್ತು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಬೇಕಾ ಅನ್ನುವಂಥ ಉತ್ತರ ಕರ್ನಾಟಕ ಜನರಿಗೆ ಕೊಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಲಹೆ ಕೊಟ್ಟಿದ್ದಾರೆ. ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ಸೇವೆ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯ ರಕ್ಷಣೆ, ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ, ಬಯೋಡೈವರ್ಸಿಟಿ ಸಂರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆ ಆಗಿದೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರೂ ನಾವೆಲ್ಲ ಸ್ನೇಹಿತರಿದ್ದೀವಿ, ಅಣ್ಣ ತಮ್ಮಂದಿರಂತಿದ್ದೀವಿ, ಒಂದೇ ಪಕ್ಷದವರಿದ್ದೀವಿ. ನಾವೆಲ್ಲ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊತೀವಿ. ಸರ್, ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರೇನೋ ನವಿಲ್ಗರಿಯ ದೊಡ್ಡ ಹಾರ ಹಾಕೊಂಡು ದೂರೇನೋ ದಾಖಲಾಗಿದೆ. ಶಿವನಗೌಡ ನಾಯಕ್ ಅವರು ಸರ್, ನವಿಲ್ಗರಿ ಶಿವನಗೌಡ ನಾಯಕ್ ಅವರು ಇರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ಆಗ್ತದೆ. ಇವತ್ತು ಬ್ಯಾಂಗ್ಳೂರು ಇದು ಒಂದು ಮಹಾನಗರಿ. ಇಡೀ ಜಗತ್ತಿನ ಜನ ಇವತ್ತಿಲ್ಲಿ ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಬೇಗದ ಗತಿಯಲ್ಲಿ ಬೆಳೀತಾ ಇದೆ. ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಎಲ್ಲ ಕಡೆ ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಮಾಲಿನ್ಯ ಇರ್ಬೋದು. ಮತ್ತು ಪದೇ ಪದೇ ಇವತ್ತು ಪ್ರತಿ ವರ್ಷ ಹಸಿರು ಹೊದಿಕೆ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅರಣ್ಯ ಕ್ಷೇತ್ರ
ಜಾಸ್ತಿ ಮಾಡಬೇಕು, ಇಲ್ಲಿ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಸುಮಾರು 240 ಎಕರೆ 10,000 ಮೌಲ್ಯದ ಎಕರೆ ಭೂಮಿಯನ್ನು ನಾವು ಅರಣ್ಯಕ್ಕೆ ಮರುವಶಪಡಿಸಿಕೊಂಡಿದ್ದೇವೆ. ಹಾಗೆ ಇದರ ಜೊತೆಯಲ್ಲಿ ಏನು 60ರ ದಶಕದಲ್ಲಿ HMTಗೆ 443 ಎಕರೆ ಭೂಮಿ ನಾವು ಅರಣ್ಯ ಇಲಾಖೆ ವತಿಯಿಂದ ಕೊಟ್ಟಿದ್ದೇವೆ. ಸರ್ಕಾರಿ ಸೌಮ್ಯದ ಕೈಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಂಥ ಭೂಮಿ ಇವತ್ತು ಕನ್ನಡಿಗರಿಗೆ ಮೋಸ ಮಾಡಿ ಏನು HMTಯವರು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಿದರು. ಆ ಪ್ರಕರಣ ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಒಂದು ಕಡೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯಯವರ ನೇತೃತ್ವದಲ್ಲಿ ಈ ಒಂದು 443 ಎಕರೆ, ಅದರಲ್ಲಿ 280 ಎಕರೆ ದಟ್ಟವಾದಂಥ ಅರಣ್ಯ ಇದೆ. ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. ಇದನ್ನು ನಾವು ಒಂದು ಲಂಗ್ ಸ್ಪೇಸ್ ಆಗಿ ಹಸಿರು ಹೊದಿಕೆ ಅಂದರೆ ಇಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭೂಮಿ ಮರುವಶಪಡಿಸ್ಕೊಳ್ಳಿಕ್ಕೆ, ನಮ್ಮದೇ ಭೂಮಿ ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಕೇಂದ್ರದ BJP ಸರ್ಕಾರ, ಮಾನ್ಯ ಮೋದಿಯವರ ಸರ್ಕಾರ, ಇವತ್ತು ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇದು ಬ್ಯಾಂಗ್ಳೂರು ಇನ್ನೂ ಕಾಂಕ್ರೀಟ್ ಜಂಗಲ್ ಮಾಡಬೇಕು, ಇದನ್ನು ಇವತ್ತು ರಿಯಲ್ ಎಸ್ಟೇಟ್ ಏನು ಅವರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ, ಇದು ಖಂಡನಾರ್ಹ. ಮತ್ತು ಇದು 7 ಕೋಟಿ ಕನ್ನಡ ಜನರ ಸುಮಾರು 30,000 ಕೋಟಿ ರೂಪಾಯಿ ಮೌಲ್ಯದ ಈ ಜಮೀನು, ಕನ್ನಡಿಗರ ಜಮೀನು, ಇದು ಮರುವಶಪಡಿಸ್ಕೊಳ್ಳೋದು ನಮ್ಮ ಒಂದು ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ 29 ಜುಲೈಗೆ ಬರ್ತಾ ಇದೆ. ನ್ಯಾಯ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಏನು ಬ್ಯಾಂಗ್ಳೂರನ್ನು ಇವತ್ತಿನ್ನೂ ಇವತ್ತು ಸಂಚಾರ ದಟ್ಟಣೆ ಇದೆ, ಇವತ್ತು ಇದನ್ನು ಕಾಂಕ್ರೀಟ್ ಜಂಗಲ್ ಮಾಡಬೇಕಂತೀರಾ ಅಥವಾ ಲಂಗ್ ಸ್ಪೇಸ್ ಯಾವ ರೀತಿಯಲ್ಲಿ ಲಾಲ್ಬಾಗ್ ಇದೆ, ಕಬ್ಬನ್ ಪಾರ್ಕ್ ಇದೆ, ಆ ರೀತಿಯಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೇವೆ. ಅದಕ್ಕೇನು ಅಡ್ಡಗಾಲು ಹಾಕ್ತಾ ಇದ್ದೀರಿ? ಅದಕ್ಕೆ ಬ್ಯಾಂಗ್ಳೂರಿನ ಜನತೆ, ಕರ್ನಾಟಕದ ಜನತೆ, ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ, ಮಾನ್ಯ ಕುಮಾರಸ್ವಾಮಿಯವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಅವ್ರು ಕೊಡಬೇಕಾಗ್ತದೆ. ಏನು ಬೆಂಗಳೂರಿನಲ್ಲಿ ಹಸಿರುವುದಕ್ಕೆ ಜಾಸ್ತಿ ಆಗಬೇಕಾ ಅಥವಾ ಇನ್ನೂ ಇವತ್ತು ಸರ್ಕಾರಿ ಜಮೀನು ಅಕ್ರಮವಾಗಿ ಇವತ್ತು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಬೇಕಾ ಅನ್ನುವಂಥ ಉತ್ತರ ಕರ್ನಾಟಕ ಜನರಿಗೆ ಕೊಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಉಸ್ತುವಾರಿಗಳು ಸಮಾಧಾನ ಸಲಹೆ ಕೊಟ್ಟಿದ್ದಾರೆ. ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ಸೇವೆ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯ ರಕ್ಷಣೆ, ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ, ಬಯೋಡೈವರ್ಸಿಟಿ ಸಂರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆ ಆಗಿದೆ. ಶಾಸಕರ ವಿಚಾರ ಸರ್, ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಒಂದಷ್ಟು ಬದಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಶಾಸಕರ ವಿಚಾರಕ್ಕೆ ಏನಾದ್ರು ಚರ್ಚೆ ಆಗಿದೆ? ನೋಡಿ, ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರೂ ನಾವೆಲ್ಲ ಸ್ನೇಹಿತರಿದ್ದೀವಿ, ಅಣ್ಣ ತಮ್ಮಂದಿರಂತಿದ್ದೀವಿ, ಒಂದೇ ಪಕ್ಷದವರಿದ್ದೀವಿ. ನಾವೆಲ್ಲ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊತೀವಿ. ಸರ್, ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರೇನೋ ನವಿಲ್ಗರಿಯ ದೊಡ್ಡ ಹಾರ ಹಾಕೊಂಡು ದೂರೇನೋ ದಾಖಲಾಗಿದೆ. ಶಿವನಗೌಡ ನಾಯಕ್ ಅವರು ಸರ್, ನವಿಲ್ಗರಿ ಶಿವನಗೌಡ ನಾಯಕ್ ಅವರು ಇರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಅವ್ರ ಮೇಲೆ ಕ್ರಮ ಆಗ್ತದೆ.